ಹಾಯ್ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಂದು ಈವ್ನಿಂಗಿಂದ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಈವ್ನಿಂಗ್ ರೊಟೀನ್ ಜೊತೆಗೆ ನನ್ನ ಸ್ಕಿನ್ ಕೇರ್ ಕೂಡ ತೋರಿಸ್ತೀನಿ. ಅಂದರೆ ನನ್ನ ಈವ್ನಿಂಗ್ ಸ್ಕಿನ್ ರೊಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ಇದ್ರ ಜೊತೆಗೆ ಒಂದು ಸಿಂಪಲ್ ರೆಸಿಪಿನ ಕೂಡ ನಾನು ತೋರಿಸ್ತೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗಾದರೆ ಲೈಕ್ ಮಾಡಿ, ಮತ್ತೆ ಮರಿತೀರಾ, ಏನಕ್ಕಂದರೆ ಕೊನೆವರೆಗೂ ನೋಡಿರೋ ಇದರಲ್ಲಿ ನೀವು ಲೈಕ್ ಮಾಡೋದನ್ನೇ ಮರಿತೀರಾ. ಹಾಗಾಗಿ ಈಗಲೇ ಒಂದು ಲೈಕ್ ಮಾಡಿಬಿಡಿ, ಓಕೆನಾ? ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಬೆಡ್ ಕವರ್ಸ್ ಎಲ್ಲಿ ತೊಗೊಳ್ತೀರಾ ಅಂತ ಕೇಳ್ತಾನೆ, ಅಂದರೆ ನನಗೆ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ತುಂಬ ಹಳೇವಿವೆಲ್ಲ, ಅಂದರೆ ಅಮೆಝಾನಲ್ಲೇ ತೊಗೊಂಡಿದ್ದು ತುಂಬ ಜಾಸ್ತಿ. ಕಾಟನ್ ಅಂದರೆ ನಿಮಗೆ ಬರುತ್ತೆ, ಬಟ್ ಇದು ತುಂಬ 2-3 ಇಯರ್ಸ್ ಹಿಂದೆ ತೊಗೊಂಡಿದ್ದು. ಹಾಗಾಗಿ ಇವಾಗ ಲಿಂಕ್ ಎಲ್ಲ ಇಲ್ಲ. ಅಮೆಝಾನಲ್ಲಿ ಒಳ್ಳೊಳ್ಳೆ ಕಾಟನ್ ಬೆಡ್ ಶೀಟ್ಸ್ ಎಲ್ಲ ಸಿಗುತ್ತೆ, ನೀವು ಬೈ ಮಾಡ್ಬೋದು ಆರಾಮಾಗಿ. ನಾನು ಅಲ್ಲೇ ಜಾಸ್ತಿ ತೊಗೊಳ್ಳೋದು. ಇನ್ನು ಈವ್ನಿಂಗ್ ಸ್ಕಿನ್ ಕೇರ್ ಬಂದುಬಿಟ್ಟು ಮೊದಲು ಫೇಸ್ ವಾಶ್. ಸೊ ಫೇಸ್ ವಾಶ್ ಮಾಡಿದ್ರೇ ನಮಗೇನೋ ಒಂಥರ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ, ಸ್ಕಿನ್ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಸೊ 2 to 3 ಟೈಮ್ಸ್ ಅ ಡೇ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನನಗೆ ಆಯಿಲ್ ಸ್ಕಿನ್ ಏನಿಲ್ಲ, ಕಾಂಬಿನೇಷನ್ ಸ್ಕಿನ್ ಕೂಡ ಇಲ್ಲ, ನಾರ್ಮಲ್ ಸ್ಕಿನ್ ಇದೆ ನನಗೆ. ಸೊ ಹಾಗಾಗಿ ನಾನು ಸ್ಕಿನ್ ಕೇರ್ಗೆ ಈವ್ನಿಂಗ್ ಬಂದುಬಿಟ್ಟು ನಾನು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಸೊ ಇದೇ ಅಂತಾರೆ ನಾನು ಹೇಳೋದಕ್ಕೆ ಹೋಗಲ್ಲ. ನಿಮಗೆ ನಿಮ್ಮ ಸ್ಕಿನ್ ಟೈಪ್ಗೆ ನೋಡಿಕೊಂಡು, ನಾನು ಆಗಲೇ ಹೇಳ್ದಂಗೆ ನನಗೆ ನಾರ್ಮಲ್ ಸ್ಕಿನ್ ಇದೆ. ಸೊ ಹಾಗಾಗಿ ನನಗೆ ಸೂಟ್ ಆಗೋ ಥರದ್ದು ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ಗೂ ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ. ಯಾಕಂದರೆ ಲ್ಯಾಪ್ಟಾಪು, ಫೋನು ಎಲ್ಲ ನಾವು ನೋಡ್ತಾನೆ ಇರ್ತೀವಿ ಎಡಿಟಿಂಗು, ಶೂಟು ಮಾಡೋವಾಗ. ಸೊ ಹಂಗಾಗಿ ಕಂಪಲ್ಸರಿ ಪ್ರತಿದಿನ ಡಾರ್ಕ್ ಸರ್ಕಲ್ಸ್ ಇದು ಅಂಡರ್ ಐ ಹಚ್ಕೊಳ್ತೀನಿ. ಇನ್ನು ಆಚೆ ಕಡೆ ಹೋದಾಗ ಸನ್ಸ್ಕ್ರೀನ್ ಹಚ್ಕೋತೀನಿ, ಮನೇಲಿದ್ದಾಗ ಏನೂ ನಾನು ಹಚ್ಕೊಳ್ಳಲ್ಲ ಸನ್ಸ್ಕ್ರೀನು. ಆ್ಯಂಡ್ ಹಾಗೆ ಒಂದು ಲಿಪ್ ಬಾಮ್, ಒಂದು ಲಿಪ್ಸ್ ಯಾವಾಗಲೂ ನನಗೆ ಮಾಯ್ಶ್ಚರ್ ಆಗಿರಬೇಕು. ಸೊ ಅದಕ್ಕೆ ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ಕೊಳ್ತೀನಿ. ಇದಿಷ್ಟು ನಂದು ಈವ್ನಿಂಗ್ ಸ್ಕಿನ್ ಕೇರ್ ರೊಟೀನು. ಸಿಂಪಲ್ ಆಗಿರುತ್ತೆ ಅಷ್ಟೇ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ನೋಡಿಕೊಂಡು ನೀವು ಫಾಲೋ ಮಾಡ್ಕೊಳ್ಳಿ. ಇನ್ನು ಫ್ರೆಶ್ ಅಪ್ ಆದಮೇಲೆ ಇನ್ನು ಟೀನೋ, ಕಾಫಿನೋ, ಹಾಲು ಯಾವುದಾದ್ರೂ 3ರಲ್ಲಿ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಮೊದಲು ಹಾಲನ್ನ ಕಾಯಿಸಿಡ್ತಾ ಇದ್ದೆ. ಇವತ್ತು ಹಾಲೇ ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ಹಾಲು ಕುಡಿತೀನಿ. ಸೊ ಅದಕ್ಕೆ ಹಾಲು ಕಾಯಿಸಿಡ್ತಾ ಇದ್ದೀನಿ. ಇನ್ನು ಇವತ್ತು ಗೋಬಿ ಕೂಡ ಒಂದು ಸ್ವಲ್ಪ ಇತ್ತು, ತುಂಬ ದಿನ ಆಗಿತ್ತು, ಫ್ರಿಜ್ಜಲ್ಲಿ ಹಾಗೇ ಇತ್ತು. ಸರಿ ಇವತ್ತೊಂದು ಗೋಬಿ ಮಂಚೂರಿ ಮಾಡಬೇಡ, ಸ್ನ್ಯಾಕ್ಸ್ಗೂ ಆಗುತ್ತೆ, ಸೈಡ್ ಡಿಶ್ಗೂ ಆಗುತ್ತೆ ಅಂದ್ಬಿಟ್ಟು ಗೋಬಿ ಮಂಚೂರಿ ಜೊತೆಗೆ ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಗೋಬಿ ಮಂಚೂರಿ ರೆಸಿಪಿನ ನಾನು ತೋರಿಸಿದ್ದೀನಿ, ಹಾಗಾಗಿ ನಾನು ಮತ್ತೆ ಏನು ರೆಸಿಪಿನ ನಾನು ತೋರ್ಸೋದಕ್ಕೆ ಹೋಗಲ್ಲ. ಸುಮ್ಮನೆ ಇದು ವೇಸ್ಟ್ ಆಗ್ತಾನೆ ಇರುತ್ತೆ. ಪಲ್ಯ ಮಾಡಿದ್ರೆ ಏನು ಗೊತ್ತಾ, ಮಕ್ಕಳು ತಿನ್ನೋದಕ್ಕೆ ಹೋಗಲ್ಲ. ಹಾಗಾಗಿ ನಾನು ಗೋಬಿ ಥರನೇ ಮಾಡಿಬಿಡ್ತೀನಿ. ತುಂಬ ರೇರ್, ಯಾವಾಗಲೂ ಮಾಡೋದು 2 months ಒನ್ಸ್ ಆ ಥರ ಗೋಬಿ ಮಾಡ್ತಾ ಇರ್ತೀನಿ, ಜಾಸ್ತಿ ಮಾಡಲ್ಲ. ಏನಕ್ಕೆ ನಾನು ಆಚೆನೂ ಕೊಡಿಸಲ್ಲ ಇವಾಗ ಗೋಬಿ ಏನು ಎಲ್ಲನೂ. ಹಂಗಾಗಿ ನಾನು ಮನೇಲೇ ಮಾಡಿಕೊಡ್ತಾ ಇರ್ತೀನಿ. ಹಂಗಾಗಿ ನಾನು ರೆಸಿಪಿನ ಏನು ಶೇರ್ ಮಾಡ್ಕೊಂಡಿಲ್ಲ. ಮೊದಲು ಇದಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾನು ಕಟ್ ಮಾಡಿಕೊಂಡು ಬಿಸಿ ನೀರಿಗೆ ಒಂದು ಸ್ವಲ್ಪ ಅರಿಶಿನ, ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 50% ಅಷ್ಟು ಬೇಯಿಸ್ಕೊಂಡು, ಆಮೇಲೆ ಅದಕ್ಕೆ ಏನೇನು ಬೇಕೋ ಪೇಸ್ಟ್ ಮ್ಯಾರಿನೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಸಾಸಸ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಪ್ರಿಪೇರ್ ಮಾಡಿ ಕೊಟ್ಟರೆ ಮುಗ್ದೇ ಹೋಗುತ್ತೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಗೋಬಿ ಮಂಚೂರಿಗೆ, ಸ್ವಲ್ಪ ಪೇಷನ್ಸು ಬೇಕು, ಟೈಮು ಬೇಕು ಎಲ್ಲನೂ ಮಾಡೋದಕ್ಕೆ. ಇನ್ನು ಲಾಸ್ಟ್ ವ್ಲಾಗಲ್ಲಿ ನಾನು ಕೇಳಿದ್ದೆ, ನಾನು ಸೊಪ್ಪುಗಳು ಹಾಕಿದ್ದೆ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಬೀಜ ಹಾಕಿದ್ದೆ ಅಂತ ಹೇಳಿದೆ. ಯಾವುದದ್ರಲ್ಲಿ ಫಸ್ಟ್ ಬರುತ್ತೆ ಅಂತ ಹೇಳಿದ್ದಕ್ಕೆ ತುಂಬ ಜನ ಮೆಂತ್ಯ ಸೊಪ್ಪು ಅಂತ ಹೇಳಿದಿರ, ಕೆಲವರು ಧನಿಯಾ ಬೀಜ ಅಂತ ಹೇಳಿದಿರ. ಪಾಲಕ್ ಸೊಪ್ಪು ಅನ್ನೋದೆಲ್ಲೂ ನನಗೆ ಬಂದಿಲ್ಲ ಕಮೆಂಟು. ಮೆಂತ್ಯ ಇಲ್ಲಾಂದರೆ ಧನಿಯಾ, ಅದರಲ್ಲೂ ಜಾಸ್ತಿ ಮೆಂತ್ಯನೇ ಬಂದಿರೋದು. ಸೊ ಬರ್ತಿದೆ, ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಯಾವ್ದು ಬಂದಿದೆ ಅಂತ. ಆಲ್ರೆಡಿ ಈ ಕಡೆ ಒಂದು ಬಂದಿದೆ ನೋಡಿ. ಸೊ ನೋಡೋಣ, ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂದ್ಬಿಟ್ಟು. ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಹೇಳ್ತೀನಿ, ಕಾಯ್ತಾಯಿರಿ, ಓಕೆನಾ? ತುಂಬ ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರನೇ ಕಮೆಂಟ್ಸಿಗೆ ರೆಸ್ಪಾಂಡ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಗೋಬಿ, ಇದನ್ನು ಇನ್ನು ಬಾಯ್ಲ್ ಮಾಡ್ಕೋಬೇಕಷ್ಟೆ. ನಾನು ಆಗಲೇ ಹೇಳ್ದಂಗೆ ಬಿಸಿ ನೀರಿಗೆ ಕೊತ ಅಂತ ಕುದೀತಿರುತ್ತಲ್ಲ, ಅದಕ್ಕೆ ಅರಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಅದು ಕುದಿಯೋವಾಗ ಇದನ್ನು ಹಾಕ್ಕೊಂಡು ಒಂದು 50% ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಮತ್ತೆ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ, ಫುಲ್ ಮೆತ್ತಗಾಗೋಗ್ಬಿಡತ್ತೆ. ಹಾಗಾಗಿ ಇನ್ನು ಇಲ್ಲಿ ರಾಗಿ ರೊಟ್ಟಿಗೂ ಕೂಡ ಪ್ರಿಪೇರ್ ಮಾಡಿಕೊಂಡೆ.
ಇನ್ನು ಏನು ನಾವು ರಾಗಿ ಐಟಮ್ ಮುದ್ದೆ ಆ ಥರದ್ದೇನೂ ಮಾಡಿಲ್ಲ ಅಂದರೆ ಈ ಥರ ರಾಗಿ ರೊಟ್ಟಿ ಮಾಡಿಬಿಡ್ತೀನಿ ನೈಟ್ ಡಿನ್ನರ್ಗೆ. ಲೈಟ್ ಫುಡ್ಡು ಆಗುತ್ತೆ ಮತ್ತು ಒಂದು ಒಳ್ಳೆ ನ್ಯೂಟ್ರಿಯೆಂಟ್ ಇರೋ ಒಂದು ಫುಡ್ಡು ಕೂಡ ಮಕ್ಕಳಿಗೆ ತಿನ್ನಂಗೆ ಆಗುತ್ತೆ ಅಂದ್ಬಿಟ್ಟು ಇದೇ ಥರನೇ ನಾನು ಮಾಡ್ತಾಯಿರ್ತೀನಿ. ಇಲ್ಲಿ ಗೋಬಿ ಮಂಚೂರಿ ಕೂಡ ರೆಡಿ ಆಯಿತು. ಇನ್ನು ಇದಕ್ಕೆ ಡೀಪ್ ಫ್ರೈನ ಮಾಡಿಕೊಂಡು ಸಾಸಸ್ ಹಾಕ್ಕೊಂಡು ರೆಡಿ ಮಾಡೋದಷ್ಟೇ. ಇದನ್ನೆಲ್ಲ ಬಾಯ್ಲ್ ಎಲ್ಲ ನನ್ನ ಮನೆ ಅಂದರೆ ಕಿಚನಲ್ಲೇ ಮಾಡಿಕೊಂಡೆ. ಇನ್ನು ಹಿಂದೆಯೇ ಎಲ್ಲನೂ ಮಾಡಿಕೊಂಡೆ, ಸ್ವಲ್ಪ ಸಿಡಿಯೋದು ಎಲ್ಲನೂ ಆಗುತ್ತೆ ಅಲ್ವಾ, ಹಾಗಾಗಿ. ಇನ್ನು ಅಮ್ಮ ಕೂಡ ಪೂಜೆ ಮಾಡ್ಕೊಳ್ತಿದ್ದಾರೆ. ಈವ್ನಿಂಗ್ ನಂದು ರೊಟೀನ್ ಹೀಗೇ ಇರುತ್ತೆ. ಈವ್ನಿಂಗ್ ಸ್ಟಾರ್ಟ್ ಆದಮೇಲೆ ಸ್ಕಿನ್ ಕೇರ್, ಫೇಸ್ ವಾಶು, ಸ್ಕಿನ್ ಕೇರ್, ಅದಾದಮೇಲೆ ಟೀನೋ ಕಾಫಿನೋ, ಅದಾದಮೇಲೆ ಡಿನ್ನರ್ ಪ್ರಿಪ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಡಿನ್ನರ್ಗೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ತೀನಿ, ಯಾಕಂದರೆ ಪ್ರಕುಲ್ ಕ್ರಿಕೆಟಿಂದ ಹೋಗಿ ಬಂದಮೇಲೆ ಸಖತ್ ಹೊಟ್ಟೆ ಹಸ್ಕೊಂಡು ಬಂದಿರ್ತಾನೆ. ಸೊ ಹಂಗಾಗಿ ವಿತಿನ್ 7:30 ಒಳಗಡೆ ಎಲ್ಲನೂ ಡಿನ್ನರ್ ಪ್ರಿಪೇರ್ ಇರುತ್ತೆ. ಅವ್ನು ಬಂದ ತಕ್ಷಣ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಬೇಕು. ಸೊ ಹಂಗಾಗಿ ಬೇಗನೆ ರೆಡಿ ಮಾಡಿಬಿಡ್ತೀನಿ. ನಮ್ಮ ಮನೇಲಿ 7:30ಗೆಲ್ಲ ರಾತ್ರಿ ಡಿನ್ನರು ರೆಡಿ ಆಗೋಗಿರುತ್ತೆ. ಇನ್ನು ಡೀಪ್ ಫ್ರೈ ಮಾಡ್ತಿರೋದ್ರಿಂದ ಎಣ್ಣೆ ಎಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ನಾನು ಹಿಂದೆನೇ ಮಾಡ್ಕೊಳ್ತಾ ಇದ್ದೆ. ಅದೇನು ಗೊತ್ತಾ, ಡೀಪ್ ಫ್ರೈ ಮಾಡಿರ್ತೀವಲ್ಲ, ಅದು ಹಂಗಂಗೆ ತಿನ್ನೋಕ್ಕೇ ಸಖತ್ತಿರುತ್ತೆ ಟೇಸ್ಟು. ನಾವು ಸಾಸಸ್ ಎಲ್ಲ ಹಾಕೋ ನೆಸೆಸಿಟಿನೇ ಇಲ್ಲ. ನಾವು ಅದು ಏನೆಲ್ಲನೂ ಕಲಸಿ ಮ್ಯಾರಿನೇಟ್ ಮಾಡಿರ್ತೀವಲ್ಲ, ಅದನ್ನೇ ಡೀಪ್ ಫ್ರೈ ಹಾಕ್ಕೊಂಡು ಸೈಡ್ ಡಿಶ್ ಆಗಿ ತಿಂದರೆ ಸೂಪರಾಗಿರುತ್ತೆ. ನಾನು ಹಂಗೆ ತಿಂದುಬಿಡ್ತೀನಿ, ಹಂಗೆ ಜಾಸ್ತಿನೇ ತಿಂದುಬಿಟ್ಟಿದೆ. ಇನ್ನು ಎಲ್ಲೆಲ್ಲ ಸಾಸಸ್ ಹಾಕಿ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್ ಮತ್ತು ಸಾಸಸ್ ಎಲ್ಲನೂ ಹಾಕಿಬಿಟ್ಟು ಇನ್ನು ಗೋಬಿ ಫ್ರೈ ಮಾಡಿರೋದನ್ನ ಹಾಕಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಒಂದು ಒಳ್ಳೆ ಗೋಬಿ ಈ ವೆದರ್ಗೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಡಿನ್ನರ್ ಬಂದುಬಿಟ್ಟು ರಾಗಿ ರೊಟ್ಟಿ ಮತ್ತು ಇದಕ್ಕೆ ಸೈಡ್ ಡಿಶ್ ಆಗಿ ಗೋಬಿ ಮಂಚೂರಿ. ಅದಕ್ಕೆ ಒಂದು ಹುಣಸೆ ಹಣ್ಣಿಂದ ಒಂದು ಕಡೆ ನಮ್ಮ ಕಡೆ ತೊಕ್ಕು ಅಂತ ಮಾಡ್ತಾರೆ, ಅದನ್ನು ಮಾಡಿದ್ರು ಅಮ್ಮ. ಒಂದು ಸ್ವಲ್ಪ ಕಡಲೆ ಬೀಜದ ಪುಡಿ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಗಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ಡಿನ್ನರ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾನು ಊಟ ಆಗಿದ ತಕ್ಷಣವೇ ಇನ್ನು ಪ್ರಕುಲ್ ಸಿಗೋದೇ ನನ್ನ ಕೈಗೆ ಈಗ, ಏನಕಂದರೆ ಬಂದ ತಕ್ಷಣ ಕ್ರಿಕೆಟಿಗೆ ಹೋಗೋದು, ಬಂದು ಊಟ ಮಾಡೋದು. ಅದಾದಮೇಲೆ ಏನಾದರೂ ಹೋಮ್ವರ್ಕ್ಸ್ ಇದ್ದರೆ ಹೋಮ್ವರ್ಕ್ಸ್ ಮಾಡು ಅಂತ ಹೇಳ್ತೀನಿ. ಇಲ್ಲ ಏನಾದರೂ ವೀಕ್ಲಿ ಟೆಸ್ಟ್ ಅಂತೂ ಪ್ರತಿ ವೀಕ್ ಇದ್ದೇ ಇರುತ್ತೆ, ಅದಕ್ಕೆ ಓದ್ಕೊಳ್ಳೋದಕ್ಕೆ ಏನಾದರೂ ಹೇಳ್ತಾ ಇರ್ತೀನಿ. ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಕೊಡ್ತಿರ್ತಾರೆ. ಇನ್ನು ಅದ್ರ ಜೊತೆಗೆ ಲಶಿಕಂಗೆ ಪ್ರತಿದಿನ ಹೋಮ್ವರ್ಕ್ ಕೊಡ್ತಾರೆ. ಅವಳಿಗೆ ಒಂದು ಬುಕ್ಕು ಬಿಫೋರ್ 5 ಹಂಗೆ ಮಾಡಿಸ್ತೀನಿ, ಇನ್ನೊಂದು ಬುಕ್ ಬಂದುಬಿಟ್ಟು ಆಫ್ಟರ್ ಡಿನ್ನರ್ ಮಾಡಿಸ್ತೀನಿ. ಈ ಥರ ಎರಡೂ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಮಕ್ಕಳನ್ನ. ಏನು ಗೊತ್ತಾ, ಅಟ್ಲೀಸ್ಟ್ ಒಂದು ಮಗುಗಿಂದ ಇನ್ನೊಂದು ಮಗುಗೆ ಅಟ್ಲೀಸ್ಟ್ ಒಂದು 4-5 ಇಯರ್ಸ್ ಆದರೂ ಗ್ಯಾಪ್ ಇದ್ದರೆ ನಮ್ಗೆ ಈ ಥರ ಒಂದು ಮ್ಯಾನೇಜ್ ಮಾಡೋದಕ್ಕೆ ಒಂದು ಇದಿರುತ್ತೆ. ಇಲ್ಲಾಂದರೆ ಇಬ್ಬರು ಒಂದೇ ಏಜಲ್ಲಿ ಇದ್ದಾಗ ಏನು ಗೊತ್ತಾ, ಎರಡು ಡಬಲ್ ಕೆಲಸ ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಈಗ ನೋಡಿ, ಪ್ರಕುಲ್ ದೊಡ್ಡವನಾಗಿರೋದಕ್ಕೆ ನನಗೆ ಅವ್ನಿಗೆ ಅಷ್ಟೊಂದು ಹೋಮ್ವರ್ಕ್ ಮಾಡಿಸೋದು ಅದು ಇದು ಅಂತ ಏನಿರಲ್ಲ, ಅವನೇ ಮಾಡ್ಕೊಳ್ತಾನೆ. ಇನ್ನು ಲಶಿಕಂಗೆ ಹೆಲ್ಪ್ ಮಾಡಬೇಕು, ಪಕ್ಕದಲ್ಲೇ ಕೂತ್ಕೊಂಡೇ ನಾನು ಮಾಡಿಸ್ಬೇಕು. ಸೊ ಹಾಗಾಗಿ ನನ್ನ ಒಪಿನಿಯನ್ ಇದು, ಅಟ್ಲೀಸ್ಟ್ ಒಂದು 4-5 ಇಯರ್ಸ್ ಆದರೂ ಗ್ಯಾಪ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದ್ದರೆ ಓಕೆ, ಇಬ್ಬರಲ್ಲ 3 ಜನ ಬೇಕಾದರೂ ಒಂದೇ ಏಜಲ್ಲಿರೋರನ್ನ ಮ್ಯಾನೇಜ್ ಮಾಡ್ಕೋಬೋದು. ಸೊ ಇದು ನನ್ನ ಒಪಿನಿಯನ್, ನಾನು ಹೇಳಿದ್ದು ಅಷ್ಟೇ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಲು ಒಂದು ಕಡೆ ಮತ್ತು ಬಿಸಿನೀರನ್ನ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ನಾನು. ಇವತ್ತು ಬೆಳಗ್ಗೆನೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ, ಏನಕ್ಕಂದರೆ ಪ್ರತಿದಿನ ತಿಂಡಿ ತಿಂದು ಬೇಜಾರಾಗಿಬಿಟ್ಟಿತ್ತು. ಸೊ ಬಾಕ್ಸಿಗೆ ಒಂದು ಮಾಡೋಣ ಅಂದ್ಬಿಟ್ಟು ಇನ್ನು ಲಶಿಕಂಗೆ ಸ್ನ್ಯಾಕ್ಸಿಗೆ 2 ಫ್ರೂಟ್ಸ್, ಡಿಫ್ರೆಂಟ್ ಫ್ರೂಟ್ಸ್ನ ಹಾಕ್ಕೊಡ್ತೀನಿ. ಹಂಗಾಗಿ ಅವಳಿಗೆ ಫ್ರೂಟ್ಸ್ ಹಾಕೋಗುತ್ತೆ. ಇನ್ನು ಪ್ರಕುಲ್ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ಬಂದು ಏನಾದರೂ ಜೀರಾ ರೈಸ್ ಮಾಡೋಣ ಅಂದ್ಬಿಟ್ಟು ಫಟಾಫಟ್ ಅಂತ 10 ನಿಮಿಷಕ್ಕೆ ಆಗೋಗುತ್ತೆ. ಅಂದರೆ ಇನ್ನೂ ರೈಸ್ ಎಲ್ಲ ಪ್ರಿಪೇರ್ ಇದೆ, 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಜೀರಾ ರೈಸು, ಮತ್ತು ಅದು ಹೆಲ್ತಿ ಟೇಸ್ಟಿ ಕೂಡ. ಇನ್ನು ಬೆಳಗ್ಗೆ ಮುದ್ದೆಗೆ ಮಾಮೂಲಿ ಮೊಸಪ್ಪು ಮಾಡಿಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ, ಅದನ್ನೇ ತಿನ್ಕೊಂಡು ಮಕ್ಕಳು ಇಬ್ಬರು ತಿಂತಾರೆ ಬೆಳಗ್ಗೆನೇ ಮುದ್ದೆ. ಹಂಗಾಗಿ ಯಾವಾಗಾದರೂ ತಿಂಡಿಗಳು ತಿಂದು ಬೇಜಾರಾದಾಗ ಈ ಥರ ಮುದ್ದೆ ಮಾಡಿಬಿಡ್ತೀನಿ. ಇನ್ನು ಜೀರಾ ರೈಸ್ ಮಾಡೋದಕ್ಕೆ ರೈಸ್ಗೂ ಕೂಡ ಒಂದು ಸ್ವಲ್ಪ ಇಟ್ಟಿದ್ದೀನಿ ನಾನು. ಹಾಗೆ ಇಲ್ಲಿ ಆಮ್ಲಾ ಕ್ಯೂಬ್ಸ್ದು ನಾನು ಲಾಸ್ಟ್ ಒಂದು ಸುಮಾರು ವ್ಲಾಗ್ಸ್ ಹಿಂದೆ ನಾನು ತೋರಿಸಿದೆ, ಮತ್ತು ಅದು ಇನ್ನೊಂದು ಸಲ ತೋರಿಸಿ ಅಂತ ಕಮೆಂಟ್ಸ್ ಬರ್ತಾಯಿತ್ತು. ಏನಿಲ್ಲ, ಮೊದಲು ಆಮ್ಲಾನ ತಂದುಬಿಟ್ಟು ನಾನೊಂದು 8-9 ಆಮ್ಲ, 8 ಇರ್ಬೋದು ಅನಿಸುತ್ತೆ, ಒಂದು 10 ಇದ್ದರೆ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಕಲ್ಲುಪ್ಪು ಹಾಕಿಬಿಟ್ಟು ಒಂದು ಸೋಕ್ ಮಾಡ್ಕೊಳ್ತೀನಿ ಒಂದು ಅರ್ಧ ಗಂಟೆ. ಏನಾದರೂ ಕೆಮಿಕಲ್ಸು, ಪೆಸ್ಟಿಸೈಡ್ಸು ಏನಾದರೂ ಹೊಡೆದಿರ್ಬೋದು, ನಮಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ನಾನು ಸೋಕ್ ಮಾಡಿಬಿಡ್ತೀನಿ ಕಲ್ಲುಪ್ಪಲ್ಲಿ.
ಇದು ಅಷ್ಟೊತ್ತಿಗೆ ಸೋಕ್ ಆಗ್ತಿರುತ್ತೆ. ಇಲ್ಲಿ ನಾನು ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಒಂದು ಕಡಾಯಿ ತೊಗೊಂಡು ತುಪ್ಪದಲ್ಲಿ ಜೀರಾ ರೈಸ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಬೇಕಿದ್ರೆ ಆಯಿಲಲ್ಲೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ತುಪ್ಪನ ಹಾಕ್ಕೊಂಡಿದ್ದೀನಿ. ಇನ್ನು ಜೀರಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಅದು ಡೈಜೆಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರವಾಗಿ ಜೀರಾ ರೈಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ವೆದರ್ ಕೂಡ ಈಗ ಹಾಗೆ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಇದು ಫ್ರೈ ಆಯಿತು, ಗೋಲ್ಡನ್ ಬ್ರೌನ್ ಆಗಿದೆ. ಇನ್ನು ರೈಸ್ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಖತ್ತಾಗಿರೋದು ಒಂದು ಹೆಲ್ತಿ ಇನ್ಸ್ಟೆಂಟ್ ಆಗಿರೋ ಜೀರಾ ರೈಸ್ ಮುಗ್ದೋಗುತ್ತೆ. ಇನ್ನು ಇದಕ್ಕೆ ಕೆಲವರು ಈರುಳ್ಳಿ ಕೂಡ ಹಾಕ್ಕೊಳ್ತಾರೆ ಜಾಸ್ತಿ. ಈರುಳ್ಳಿ ಇಲ್ದಲೇ ಕೂಡ ಈ ಥರ ಮಾಡ್ಕೋಬೋದು, ಸೂಪರಾಗಿರುತ್ತೆ. ಬಟ್ ಬಿಸಿದು ಜೀರಾ ರೈಸ್ ತಿಂದರೆ ಅದ್ರ ಟೇಸ್ಟ್ ನಮಗೆ ಗೊತ್ತಾಗುತ್ತೆ. ಇದು ಬಾಕ್ಸ್ಗೆ ನಾನು ಇಟ್ಕೊಡ್ತೀನಿ, ಲಂಚ್ ಬಾಕ್ಸ್ಗೆ ಆರಾಮಾಗಿ ತಿಂತಾನೆ. ಇನ್ನು ಬೆಳಗ್ಗೆ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಇಟ್ಕೊಡ್ತೀನಿ. ಸೊ ಬಾಕ್ಸ್ ಕತೆ ಮುಗೀತು. ಇನ್ನು ಇದು ಡಿನ್ನರ್ ಟೈಮ್ಗೂ ಕೂಡ ನಾವು ಮಾಡ್ಕೋಬೋದು ಆರಾಮಾಗಿ, ಕ್ವಿಕ್ಕಾಗಿ ಕೂಡ ಆಗೋವಂಥದ್ದು ಡಿಶ್ ಇದು. ಇನ್ನು ಒಂದು ಕಡೆ ಮುದ್ದೆ ಕೂಡ ಮಾಡಿ ಹಾಟ್ ಬಾಕ್ಸ್ಗೆ ಇಡ್ತಾ ಇದ್ದೀನಿ. ಏನಕ್ಕಂದರೆ ನಾವೆಲ್ಲ ತಿನ್ನೋದೊಂದು ಸ್ವಲ್ಪ ಲೇಟ್ ಆಗುತ್ತೆ, ಅಪ್ಪ ಕೂಡ ತಿನ್ನೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹಾಟ್ ಬಾಕ್ಸ್ಗೆ ಇಟ್ಟರೆ ಹಾಗೇ ಬಿಸಿಯಾಗಿ ಇರುತ್ತೆ. ಈ ಥರ ಯಾವಾಗಾದರೂ ಸ್ವಲ್ಪ ಬೆಳಗ್ಗೆ ಹೊತ್ತು ರಾಗಿ ಮುದ್ದೆ ಕೊಡೋದ್ರಿಂದನೂ ಮಕ್ಕಳಿಗೆ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಏನಕ್ಕಂದರೆ ರಾಗಿ ಹಿಟ್ಟು ಇಲ್ಲ ರಾಗಿ ರೊಟ್ಟಿ, ರಾಗಿ ಬಾಲ್ ಇಲ್ಲ ಏನಾದರೂ ರಾಗಿಯಿಂದ ಮಾಡಿರೋದು ಕೊಟ್ಟರೆ ತುಂಬ ಎನರ್ಜಿ ಜಾಸ್ತಿ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಇದು ಆಮ್ಲಾಗೆ ಚೆನ್ನಾಗಿ ಸೋಕ್ ಆಗಿದೆ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹೇರ್ಸ್ಗೆ ತುಂಬ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಆಮ್ಲದಲ್ಲಿ. ಹಂಗಾಗಿ ಇದು ತುಂಬಾ ಒಳ್ಳೆಯದು, ಓವರಾಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಸ್ಕಿನ್ನು ಹೇರ್ಸ್ ಹೆಲ್ತ್ಗೆ. ಮತ್ತು ಒಂದು ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಳ್ತೀನಿ ನಾನು. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಫುಲ್ಲು ರುಬ್ಕೊಳ್ತೀನಿ, ಪೂರ್ತಿ ನುಣ್ಣಗೆ ಆಗಬೇಕು. ಅದಾದಮೇಲೆ ಫಿಲ್ಟರ್ ಮಾಡ್ಕೊಳ್ತೀನಿ, ಸೋಸ್ಕೊಳ್ತೀನಿ. ಆ್ಯಂಡ್ ಇದು ತೊಕ್ಕು ಕೂಡ ವೇಸ್ಟ್ ಮಾಡೋದಿಲ್ಲ. ಇದು ಹೇರ್ ಪ್ಯಾಕ್ ಆಗಿ ನಾನೊಂದು ಸ್ವಲ್ಪ ಕರ್ಡ್ ಹಾಕ್ಕೊಂಡು ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಇನ್ನು ಈ ನೀರು ಏನಿದೆ ಮಾಮೂಲಿ ಐಸ್ ಇದು ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಕ್ಯೂಬ್ಸ್ ಮಾಡಿಕೊಂಡ್ರೆ ಮುಗೀತು. ಪ್ರತಿದಿನ 1-2 ವಾಮ್ ವಾಟರ್ಗೆ ಹಾಕ್ಕೊಂಡು ಕುಡಿದ್ರೆ ಮುಗೀತು. ಸೊ ಇಷ್ಟೇ ಸಿಂಪಲ್ಲು. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ, ಚಿಕ್ಕ ಪುಟ್ಟ ವ್ಲಾಗ್. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.